ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಐಸೆನ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಟರ್ನಾಡೋ 3 A7K ಸೀರೀಸ್ನ ಒಂದು ಸ್ಮಾರ್ಟ್ ಟಿವಿ ಇದೆ. ಇದು 55 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಸ್ಮಾರ್ಟ್ ಟಿವಿ. ಇದೇ ಮಾಡೆಲ್ನಲ್ಲಿ ನಿಮಗೆ 43 ಇಂಚು, 50 ಇಂಚು, 55 ಇಂಚು, 65 ಇಂಚಿನ ವೇರಿಯಂಟ್ ಕೂಡ ಸಿಗುತ್ತೆ. ನಿಮ್ಗೆ ಇಷ್ಟ ಬಂದಂಥ ಸೈಜ್ನ ನೀವು ಪರ್ಚೇಸ್ ಮಾಡ್ಬೋದು. ಈ ಸ್ಮಾರ್ಟ್ ಟಿವಿಯನ್ನು ಅಂದರೆ 55 ಇಂಚಿನ ಟಿವಿಯನ್ನು ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಕೇವಲ 48,000 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಕೇವಲ ಇಂಟ್ರೊಡಕ್ಟರಿ ಪ್ರೈಸ್, ಆಮೇಲೆ ಬೆಲೆ ಜಾಸ್ತಿ ಆದರೂ ಆಗ್ಬೋದು. ಮತ್ತು ನೀವು ಸ್ಟಾರ್ಟಿಂಗೇ ಪರ್ಚೇಸ್ ಮಾಡಿದ್ರಿ ಅಂದರೆ, ಈ ಇಂಟ್ರೊಡಕ್ಟರಿ ಪ್ರೈಸಲ್ಲೇ ಪರ್ಚೇಸ್ ಮಾಡಿದ್ರಿ ಅಂದರೆ ನಿಮಗೆ 4 ವರ್ಷಗಳ ವಾರಂಟಿ ಈ ಒಂದು ಟಿ ವಿ ಜೊತೆಗೆ ಸಿಗ್ತಾ ಇರುವಂಥದ್ದು. ಕ್ರೇಜಿ ಅಂತೀನಿ. ಇಷ್ಟ ಆದರೆ ಸ್ಟಾರ್ಟಿಂಗೇ ಪರ್ಚೇಸ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಬಿಟ್ಟಿದ್ದು. ನಾನಿವತ್ತು ಈ ಟಿ ವಿಯನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಐಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಈ ಟಿ ವಿಯನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಟಿ ವಿಯ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಈ ಟಿ ವಿಯ ಜೊತೆಗೆ ಒಂದು ರಿಮೋಟಿಗೆ ಬ್ಯಾಟ್ರಿ ಕೊಟ್ಟಿದ್ದಾರೆ, ವಾಲ್ ಮೌಂಟ್ ಇದೆ, ಟೇಬಲ್ ಮೌಂಟ್ ಕೂಡ ಇರುವಂಥದ್ದು, ಮತ್ತು ಯೂಸರ್ ಮ್ಯಾನ್ಯುಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಡಿಟ್ಯಾಚಬಲ್ ಪವರ್ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಸೊ ಅವಶ್ಯಕತೆ ಇರುವಂಥ ಎಲ್ಲ ಎಕ್ಸಸರೀಸ್ಗಳು ಬಾಕ್ಸ್ ಒಳಗೆ ಇದೆ. ಒಂದು ಒಳ್ಳೆ ವಿಷಯ ಅಂತೀನಿ. ಓಕೆ, ಗಮನಿಸ್ತಾ ಇದ್ದೀರಾ, ಈ ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟಪ್ ಎಲ್ಲ ಮಾಡಲಾಗಿರುವಂಥದ್ದು. ಈ ಟಿವಿಯನ್ನು ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್. ಇದು ಗೂಗಲ್ ಟಿವಿ ಆಗಿರೋದ್ರಿಂದ ನಿಮ್ಮ ಸ್ಮಾರ್ಟ್ಫೋನಿಂದನೇ ಡೈರೆಕ್ಟಾಗಿ ಗೂಗಲ್ ಅಕೌಂಟ್ನಲ್ಲಿ ಲಿಂಕ್ ಮಾಡಿ ವೈಫೈನೆಲ್ಲ ಸ್ಮಾರ್ಟ್ಫೋನಿಂದನೇ ಹಾಕ್ಬೋದು. ತುಂಬ ಸಿಂಪಲ್ ಸೆಟಪ್ ಆಯಿತಾ. ಸೆಟಪ್ ಆದ ನಂತರ ಈ ಗೂಗಲ್ ಟಿವಿ ಹೋಮ್ ಸ್ಕ್ರೀನ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ನನಗೆ ನಾರ್ಮಲ್ ಆ್ಯಂಡ್ರಾಯ್ಡ್ ಟಿವಿ ಓ ಎಸ್ಗಿಂತ ಈ ಗೂಗಲ್ ಟಿವಿ ಓ ಎಸ್ ತುಂಬ ಫೇವ್ರೇಟ್ ಆಯಿತಾ. ತುಂಬ ಯೂಸರ್ ಫ್ರೆಂಡ್ಲಿ ಇದೆ, ಸಜೆಷನ್ನ ತುಂಬ ಚೆನ್ನಾಗಿ ಕೊಡುತ್ತೆ, ಸಕಾಲಾಗಿದೆ ಮಾತ್ರ. ಮೊದಲನೇದಾಗಿ ಈ ಟಿ ವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ತುಂಬ ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, ಹೆವಿ ವೆಯ್ಟ್ ಅಂತ ಅನ್ನಲ್ಲ, ಒಂದು ಲೆವೆಲಿಗೆ ತಿನ್ನಾಗಿ ಕೂಡ ಇರುವಂಥದ್ದು ಈ ಪ್ರೈಸ್ ರೇಂಜಿಗೆ. ಮತ್ತು ಫ್ರಂಟಲ್ಲಿ ನಿಮಗೆ ಒಂಥರ ಬೆಸಲ್ಲೆಸ್ ಫಿನಿಶ್ ಸಿಗ್ತಾ ಇರುವಂಥದ್ದು ಆಯಿತು. ಆಲ್ಮೋಸ್ಟ್ ಬೆಸಲ್ಲೆಸ್ ಅಂತ ಅನ್ಬೋದು. ಬಾಟಮ್ ಬೆಸಲ್ ನೋಡ್ತಾ ಇದ್ದಾರೆ, ತುಂಬ ದೊಡ್ಡದಾಗಿದೆ. ಏನಕ್ಕೆ ಅಂತ ಅಂದರೆ ನಿಮಗೆ ಕೆಳಗಡೆ ಒಂದು ರೀತಿ ಸೌಂಡ್ ಬಾರ್ ರೀತಿ ಸ್ಪೀಕರ್ ಇರುವಂಥದ್ದು ಆಯಿತಾ. JBL ಸ್ಪೀಕರ್, ಅದು ಕೂಡ ತುಂಬ ದೊಡ್ಡ ಸ್ಪೀಕರು. ಏನೋ ಕೆಳಗಡೆ ಸೌಂಡ್ ಬಾರ್ ಇಟ್ಟಿದ್ದಾರೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ, ಆ ರೀತಿ ಡಿಸೈನ್ ಇರುವಂಥದ್ದು. ಮತ್ತು ಈ ಸ್ಟ್ಯಾಂಡ್ ಕೂಡ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿಯ ಸ್ಟ್ಯಾಂಡು, ಪ್ಲಾಸ್ಟಿಕ್ಕು, ಹಿಂದ್ಗಡೆನೂ ಕೂಡ ಪ್ಲಾಸ್ಟಿಕ್ ಬಿಲ್ಡ್, ಬಟ್ ತುಂಬ ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಟಿ ವಿಯ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ತೋರಿಸ್ತಾ ಇದ್ದೀನಿ. 3 HDMI ಪೋರ್ಟ್ ಇರುವಂಥದ್ದು, ಅದರಲ್ಲಿ ಒಂದು HDMI ಆರ್ಕ್ ಇರುವಂಥದ್ದು, 2 USB ಟೈಪ್ ಎ ಪೋರ್ಟ್ ಇದೆ, ಆಪ್ಟಿಕಲ್ ಆಡಿಯೋ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು, AV ಪೋರ್ಟು, ಲ್ಯಾನ್ ಮತ್ತು ಆ್ಯಂಟೆನಾ ಪೋರ್ಟನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಇಲ್ಲೊಂದು ಫಿಸಿಕಲ್ ಬಟನ್ ಕೂಡ ಇದೆ. ಟಿ ವಿಯನ್ನು ಅಲ್ಲೇ ನೀವು ಆನ್ ಆಫ್ ಕೂಡ ಮಾಡ್ಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಬಿಲ್ಡನ್ನು ಹೊಂದಿರುವಂಥ ಟಿ ವಿ ಅಂತ ಬೇಕಾದ್ರೆ ಅನ್ಬೋದು. ಸಖತ್ತಾಗಿದೆ ಆಯಿತಾ ಬಿಲ್ಡ್ ಮಾತ್ರ, ನನಗೆ ತುಂಬ ಇಷ್ಟ ಆಯಿತು. ಮೊದಲನೇದಾಗಿ ಈ ಟಿ ವಿಯ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಗಲೇ ಹೇಳ್ತಾ ಇದ್ದೆ, 55 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಡಿಸ್ಪ್ಲೇ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಸ್ಪೀಕರಿಗೆ ಬಂತು ಅಂತ ಅಂದರೆ 61 ವ್ಯಾಟ್ನ JBL ಸ್ಪೀಕರ್ ಇರುವಂಥದ್ದು, ಜೊತೆಗೆ ಬಿಲ್ಟ್-ಇನ್ ಸಬ್ವೂಫರ್ ಕೂಡ ಇದೆ ಆಯಿತಾ. ನೀವು ಸಪ್ರೇಟ್ ಸೌಂಡ್ ಬಾರ್ನ ಅವಶ್ಯಕತೆನೇ ಬರೋದಿಲ್ಲ. ಆ ಲೆವೆಲ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೂಡ ಆಮೇಲೆ ಮಾತನಾಡ್ತೀನಿ. ಇನ್ನು ಇದರ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ ಕ್ವಾಡ್ ಕೋರ್ ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು, 4 ಕೋರು. ಕೋರ್ಟೆಕ್ಸ್ A55 ಇಂದ 4 ಕೋರ್ ಇದೆ. ಸೊ ಒಂದು ಲೆವೆಲ್ಗೆ ಗೂಗಲ್ ಟಿವಿಗೆ ಪವರ್ಫುಲ್ ಆಗಿರುವಂಥ ಚಿಪ್ಸೆಟ್ ಅಂತಲೇ ಅನ್ಬೋದಾಯ್ತಾ. ಮತ್ತು ಬೇಸಿಕ್ ಗೇಮಿಂಗನ್ನು ಕೂಡ ನೀವು ಆರಾಮಾಗಿ ಇದರಲ್ಲಿ ಆಡ್ಕೊಬೋದು, ಜಾಯ್ಸ್ಟಿಕ್ ಕನೆಕ್ಟ್ ಮಾಡಿಕೊಂಡು. ಈ ಟಿ ವಿಯಲ್ಲಿ ನಮಗೆ 2 GB ರ್ಯಾಮ್ ಸಿಗ್ತಾ ಇದೆ, 8 GB ಇಂಟರ್ನಲ್ ಸ್ಟೋರೇಜ್ ಇದೆ. 2 GB ರ್ಯಾಮು ಗೂಗಲ್ ಟಿವಿಗೆ ಬೇಕಾದಷ್ಟಾಯಿತು. ಇಂಟರ್ನಲ್ ಸ್ಟೋರೇಜ್ ಇನ್ನೂ ಜಾಸ್ತಿ ಬೇಕು ಅಂದರೆ ಬೇಕಾದರೆ ಟೈಪ್ ಎ ಪೋರ್ಟ್ ಇದೆ, ಪೆನ್ ಡ್ರೈವ್ನ ಬೇಕಾದರೂ ನೀವು ಹಾಕೊಬೋದು. ಜೊತೆಗೆ ಈ ಡಿಸ್ಪ್ಲೇ 120 Hz ಹೈ ರಿಫ್ರೆಶ್ ರೇಟು ಮತ್ತು ವೇರಿಯಬಲ್ ರಿಫ್ರೆಶ್ ರೇಟನ್ನು ಸಹ ಹೊಂದಿರುವಂಥದ್ದು. ಅವಶ್ಯಕತೆ ಇರೋ ಟೈಮಲ್ಲಿ ಆ ರಿಫ್ರೆಶ್ ರೇಟನ್ನು ಅದೇ ಆಟೋಮೆಟಿಕ್ಕಾಗಿ ಚೇಂಜ್ ಮಾಡ್ಕೊಳ್ಳುತ್ತೆ. ಮತ್ತು ಲೋ ಲೇಟೆನ್ಸಿ ಮೋಡ್ ಸಹ ಇರುವಂಥದ್ದು. ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂತ ಅಂದರೆ, ನೀವೇನಾದರೂ ಪ್ಲೇ ಸ್ಟೇಷನ್ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಆಡ್ತಾ ಇದ್ದೀರಾ ಅಂದರೆ ಆ ಒಂದು ಲೇಟೆನ್ಸಿ ಕೂಡ ತುಂಬ ಕಡಿಮೆ ಇರುತ್ತೆ ಆಯಿತಾ. ಸೊ ಆ ವಿಷಯದಲ್ಲಿ ಗೇಮರ್ಸ್ಗಳಿಗೆ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನಿಸಿಲ್ಲ. ಸೊ ಒಂದು ಒಳ್ಳೊಳ್ಳೆ ಫೀಚರ್ನ ಈ ಒಂದು ಟಿ ವಿಯಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಬ್ಲೂಟೂತ್ ಇದೆ, ರಿಮೋಟ್ ಕೂಡ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಆಗುತ್ತೆ. ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಹ ಇರುವಂಥದ್ದು. 2.4 Hz ಮತ್ತು 5 GHz ವೈಫೈ ಎರಡೂ ಕೂಡ ಸಪೋರ್ಟ್ ಆಗುತ್ತೆ. ಸೊ ತುಂಬ ಫಾಸ್ಟಾಗಿ ನೀವು ಇಂಟರ್ನೆಟ್ನ ಕೂಡ ಈ ಒಂದು ಟಿ ವಿಯಲ್ಲಿ ಯೂಸ್ ಮಾಡ್ಬೋದು. ಇನ್ನು ರಿಮೋಟಿಗೆ ಬಂತು ಅಂತ ಅಂದರೆ ಮಿನಿಮಲಿಸ್ಟಿಕ್ ರಿಮೋಟ್ ಅಂತೀನಿ. ಕೆಲವೊಂದು ಶಾರ್ಟ್ಸ್ ಕಟ್ ಕೊಟ್ಟಿದ್ದಾರೆ, ನೆಟ್ಫ್ಲಿಕ್ಸು, ಯೂಟ್ಯೂಬು, ಸೋನಿ ಲಿವ್, ಪ್ರೈಮ್ ಮತ್ತು ಹಾಟ್ಸ್ಟಾರಿಂದು. ಅವಶ್ಯಕತೆ ಇರುವಂಥ ಎಲ್ಲ ಬಟನ್ಸ್ಗಳು ನಮಗೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ ನಮಗೆ ಇನ್ಬಿಲ್ಟ್ ಮೈಕ್ರೋಫೋನ್ ಸಹ ಇದೆ. ಸೊ ಅಸಿಸ್ಟೆಂಟನ್ನು ನಾವು
ಈ ಒಂದು ರಿಮೋಟ್ನ ಮುಖಾಂತರ ಟ್ರಿಗರ್ ಮಾಡ್ಬೋದು. ವಾಟ್ ಈಸ್ ದ ವೆದರ್ ಲೈಕ್? Currently in Bengaluru it's 24 degrees and partly cloudy. Today it will be partly cloudy. ಸೊ ಈ ರೀತಿ ಈ ಗೂಗಲ್ ಅಸಿಸ್ಟೆಂಟನ್ನು ರಿಮೋಟಿಂದ ಟ್ರಿಗರ್ ಮಾಡ್ಬೋದು. ಇದು ಬ್ಲೂಟೂತ್ ಮತ್ತು IR ರಿಮೋಟ್ ಎರಡು ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ರಿಮೋಟ್ನ ಕ್ವಾಲಿಟಿ ಓಕೆ ಅಂತೀನಿ ಆಯಿತಾ, ಪರವಾಗಿಲ್ಲ, ಒಂದು ಲೆವೆಲ್ಗೆ ಬೆಸ್ಟ್ ಅಲ್ಲ, ಪರವಾಗಿಲ್ಲ. ಜೊತೆಗೆ ಈ ಟಿವಿಯಲ್ಲಿ ಗೂಗಲ್ ಕ್ರೋಮ್ ಕ್ಯಾಸ್ಟ್ ಕೂಡ ಸಪೋರ್ಟ್ ಆಗುತ್ತೆ. ಆಪಲ್ ಅವ್ರದ್ದು ಏರ್ ಪ್ಲೇ ಕೂಡ ಇರುವಂಥದ್ದು. ಸೊ ಆ್ಯಂಡ್ರಾಯ್ಡ್ ಫೋನಿಂದ ಕ್ಯಾಸ್ಟ್ ಬೇಕಾದರೂ ಮಾಡ್ಬೋದು, ಆಪಲ್ ಡಿವೈಸ್ಗಳಿಂದ ಬೇಕಾದರೂ ನೀವು ಕ್ಯಾಸ್ಟನ್ನು ಮಾಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತ ಅಂತೀನಿ. ಜೊತೆಗೆ ಇದರಲ್ಲಿ ಗೂಗಲ್ ಸ್ಮಾರ್ಟ್ ಹೋಮ್ ಕೂಡ ಸಪೋರ್ಟ್ ಆಗುತ್ತೆ. ನಿಮ್ಮ ಫೋನಿಂದ ಕೂಡ ಈ ಟಿವಿಯನ್ನು ಕಂಟ್ರೋಲ್ ಕೂಡ ಮಾಡ್ಬೋದು ಆಯಿತಾ, ರಿಮೋಟ್ ಥರ ಕಂಟ್ರೋಲ್ ಮಾಡ್ಬೋದು. ಅದಿನ್ನೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಇನ್ನು ಈ ಟಿವಿಯ OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಗೂಗಲ್ ಟಿವಿ OS ಆ್ಯಂಡ್ರಾಯ್ಡ್ 11 ಬೇಸ್ ಮೇಲೆ ಬಿಲ್ಡ್ ಆಗಿರುವಂಥ OS ಆಯಿತಾ. ನಿಮ್ಗೆ ಇದರಲ್ಲಿ ಅಫಿಷಿಯಲ್ ಗೂಗಲ್ ಆ್ಯಪ್ ಸ್ಟೋರ್ ಕೂಡ ಸಿಗುತ್ತೆ ಟಿವಿದು. ಸೊ ಬೇಜಾನ್ ಅಪ್ಲಿಕೇಶನ್ಗಳಿದೆ, ಯಾವುದನ್ನು ಬೇಕಾದರೂ ಇನ್ಸ್ಟಾಲ್ ಮಾಡ್ಕೊಬೋದು. ತುಂಬ ಸ್ಮೂತ್ ಆಗಿದೆ, ನನಗೆಲ್ಲೂ ಕೂಡ ಲ್ಯಾಗಿ ಅಂತ ಅನ್ಸಿಲ್ಲ ನೋಡಿ, ಎಷ್ಟು ಹೆವಿ ಸ್ಮೂತ್ ಆಗಿದೆ. ಕೆಲವೊಂದು ರೆಕಮೆಂಡೇಷನ್ನ ಇದು ಆಟೋಮೆಟಿಕ್ ನಿಮ್ಮದು ಇಂಟ್ರೆಸ್ಟ್ ಮೇಲೆ ಅದೇ ಮಾಡಿಬಿಡುತ್ತೆ. ತುಂಬ ಸ್ಮೂತ್ ಆಗಿದೆ. ಸೊ ಈ ಯೂಸರ್ ಇಂಟರ್ಫೇಸ್ ನಂಗೆ ತುಂಬ ಇಷ್ಟ ಆಯಿತಾ. ಆ್ಯಪ್ಸಿಗೆ ಇಲ್ಲ ಡೈರೆಕ್ಟಾಗಿ ಇಲ್ಲೇ ಬಂದುಬಿಡ್ಬೋದು. TV ಶೋಸು, ಮೂವೀಸ್ ಅದೆಲ್ಲ ಫುಲ್ಲು ಇದು ಮಾಡ್ಕೊಂಬಿಡುತ್ತೆ. ತುಂಬ ಸ್ಮೂತ್ ಆಗಿದೆ. ಸೊ ಒಳ್ಳೆ OS ಅಂತೀನಿ, ಇಷ್ಟ ಆಯಿತು. ಇನ್ನು ಇದರ ಡಿಸ್ಪ್ಲೇ ಕ್ಲಾರಿಟಿ ಬಗ್ಗೆ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ಆಯಿತಾ. ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. ಕಲರ್ಸು ತುಂಬ ವಿವಿಡ್ ಅಂತ ಅನ್ನಲ್ಲ, ನೀವು ಸ್ವಲ್ಪ ಸೆಟ್ಟಿಂಗ್ನಲ್ಲಿ ಅದು ಇದು ಆಟ ಆಡಬೇಕಾಗುತ್ತೆ. ವಿವಿಡ್ಡಾಗಿ ಬೇಕಾದ್ರೆ ಮಾಡ್ಕೊಬೋದು. ಈ ಬೆಲೆಗೆ ಬೆಂಕಿ ಡಿಸ್ಪ್ಲೇ ಅಂತ ಅನ್ನಲ್ಲ ನಾನು ಆಯಿತಾ. ಇದಕ್ಕಿಂತ ಚೆನ್ನಾಗಿರುವಂಥ ಡಿಸ್ಪ್ಲೇಗಳು ಕೂಡ ನಿಮಗೆ ಸಿಗ್ತವೆ, ಪರವಾಗಿಲ್ಲ ಅಂತೀನಿ ಅಷ್ಟೇ ಆಯಿತಾ. ನಿಮಗೆ ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಒಟ್ಟಿಗೆ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆಯಿತಾ. ಇದರಲ್ಲಿ ನಿಮಗೆ ಡಾಲ್ಬಿ ವಿಷನ್ ಸಪೋರ್ಟ್ ಆಗುತ್ತೆ ಆಯಿತಾ. ಕ್ರೇಜಿ ಅಂತ ಅನ್ಬೋದು. IPS ಪ್ಯಾನಲ್ಲು ಮತ್ತು HDR10 ಕೂಡ ಸಪೋರ್ಟ್ ಆಗುತ್ತೆ. 10+ ಕೂಡ ಇದೆ. HLG ಕೂಡ ಸಪೋರ್ಟ್ ಆಗುತ್ತೆ ಆಯಿತಾ. ಮತ್ತು ಅಲ್ಟ್ರಾ ಸಾಫ್ಟ್ವೇರ್ ಡಿಮ್ಮಿಂಗ್ ಆಗುತ್ತೆ ಆಯಿತಾ. ತುಂಬ ಅಂದರೆ ಕೆಲವೊಂದು ಜಾಗಗಳಲ್ಲಿ ಬ್ಲ್ಯಾಕ್ ಇದ್ದರೆ ಆ ಜಾಗದಲ್ಲಿ ಸ್ವಲ್ಪ LED-ಯನ್ನು ಡಿಮ್ ಮಾಡೋದು. ಮತ್ತು AI ಸ್ಪೋರ್ಟ್ಸ್ ಮೋಡ್ ಕೂಡ ಇರುವಂಥದ್ದು. ನೀವೇನಾದರೂ ಕ್ರಿಕೆಟು, ಫುಟ್ಬಾಲಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಆ ಸ್ಪೋರ್ಟ್ಸಿಗೆ ತಕ್ಕಂಗೆ ನಮಗೆ ಹೆಂಗೆ ಎಷ್ಟು ಚೆನ್ನಾಗಿ ಕಾಣಬೇಕು ಅಂದರೆ ಯಾವ ರಿಫ್ರೆಶ್ ರೇಟಲ್ಲಿ ಇರಬೇಕು ಅದೇ ಆಟೋಮೆಟಿಕ್ ಸೆಟ್ ಮಾಡ್ಕೊಂಡ್ಬಿಡುತ್ತೆ. ಮತ್ತು 4K AI ಅಪ್ಸ್ಕೇಲಿಂಗನ್ನು ಕೂಡ ಇದು ಮಾಡುತ್ತೆ. ಮತ್ತು ನಾಯ್ಸ್ ರಿಡಕ್ಷನ್ನ ಕೂಡ ಮಾಡುತ್ತೆ. ಮತ್ತು ಆಗಲೇ ಹೇಳ್ತಾ ಇದ್ದೆ, ವೇರಿಯಬಲ್ ರಿಫ್ರೆಶ್ ರೇಟು ಮತ್ತು ಗೇಮರ್ಸ್ಗಳಾಗಿದ್ದರೆ ಲೋ ಲೇಟೆನ್ಸಿ ಮೋಡ್ ಕೂಡ ಇದು ಸಪೋರ್ಟ್ ಆಗುತ್ತೆ. ಫೀಚರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ನನಗೆ ಕ್ಲಾರಿಟಿ ಹೇಳಿದ್ನಲ್ಲ, ಓಕೆ ಅನ್ನಿಸ್ತು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಪೀಕರಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡಿಲ್ಲ ಅವರು ಆಯಿತಾ. 61 ವ್ಯಾಟ್ನ JBL ಸ್ಪೀಕರ್ ನಮಗೆ ಸಿಗ್ತಾ ಇರುವಂಥದ್ದು. ಸ್ಪೀಕರ್ ಕ್ಲಾರಿಟಿ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಆಯಿತಾ. ಇದರಲ್ಲಿ ಇನ್ಬಿಲ್ಟ್ ಸಬ್ವೂಫರ್ ಕೂಡ ಇರುವಂಥದ್ದು. ನನಗಂತೂ ಸಕ್ಕತ್ತಾಗಿದೆ ಅನ್ನಿಸ್ತು. ಸೌಂಡ್ ಮಾತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಓವರಾಲ್ ಹೇಳಬೇಕು ಅಂತ ಅಂದರೆ ನನಗೆ ಈ ಡಿಸ್ಪ್ಲೇನಲ್ಲಿ ಒಂದು ವಿಷಯ ಇಷ್ಟ ಆಗಿದ್ದೇನಪ್ಪ ಅಂತ ಅಂದರೆ, ಈ ನಾವು ವಿಡಿಯೋ ಪ್ಲೇ ಮಾಡ್ತಿರ್ಬೇಕಾದ್ರೆ ಈ ಮಧ್ಯ ಫ್ರೇಮ್ಸ್ಗಳನ್ನ ಅದೇ ಆ್ಯಡ್ ಮಾಡ್ಕೊಳುತ್ತೆ ಆಯಿತಾ. ನೀವು ನಾರ್ಮಲ್ ಯಾವುದೋ ವಿಡಿಯೋ ನೋಡ್ತಿರ್ತೀರ ಅಂತ ಅಂದ್ಕೊಳ್ಳಿ, ಯೂಟ್ಯೂಬಲ್ಲೆಲ್ಲೋ, ಅದು ಕಡಿಮೆ ರಿಫ್ರೆಶ್ ರೇಟ್ ಇದ್ದರೂ ಕೂಡ ಈ ಟಿವಿನೇ ಕೆಲವೊಂದು ಫ್ರೇಮ್ಸನ್ನು ಆ್ಯಡ್ ಮಾಡಿ ತುಂಬ ಸ್ಮೂತಾಗಿ ವಿಡಿಯೋ ಪ್ಲೇ ಆಗ್ತಾ ಇದೆ ಅನ್ನೋ ಒಂದು ಫೀಲ್ನ ಕೊಡೋ ಥರ ಮಾಡುತ್ತೆ. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸ್ಪೀಕರ್ ಚೆನ್ನಾಗಿದೆ ನೋಡಿ. 48,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಇಂಟ್ರೊಡಕ್ಟರಿ ಪ್ರೈಸ್ ಅಂತ. ಆಮೇಲೆ ಅದು ಒಂದು ವಾರ ಇರುತ್ತೆ, ಆಮೇಲೆ ಅದು ಜಾಸ್ತಿ ಆದರೂ ಆಗ್ಬೋದು. ಸ್ಟಾರ್ಟಿಂಗ್ 4 ವರ್ಷ ವಾರಂಟಿ ಸಿಗ್ತಾ ಇದೆ ನಿಮಗೆ. ಅಂದರೆ ಮೊದಲ 7 ದಿನ ಅಂದರೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಟರಿ ಪ್ರೈಸ್ ಇರೋ ತನಕ 4 ವರ್ಷ ನಿಮ್ಗೆ ವಾರಂಟಿ ಸಿಗುತ್ತೆ. ಅದಾದ ನಂತರ ವಾರಂಟಿ ಕಡಿಮೆ ಆದರೂ ಆಗ್ಬೋದು. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಓಕೆ ಅನ್ನಿಸ್ತು ಅಂದರೆ ನೋಡಿಬಿಟ್ಟು ಪರ್ಚೇಸ್ ಮಾಡಿ. ಸುಮ್ಮನೆ ಏನೋ ನಾನು ಹೇಳಿದಂತ ಪರ್ಚೇಸ್ ಮಾಡಿಬಿಡಿ. ಹೋಗಿ ಸ್ಟೋರ್ಗಳಲ್ಲಿ ಚೆಕ್ ಮಾಡಿ ಒಂದ್ಸಲ, ಆಮೇಲೆ ಅದನ್ನು ಪರ್ಚೇಸ್ ಮಾಡಿ. ಸೊ ನನಗಂತೂ ಪರವಾಗಿಲ್ಲ ಅನ್ನಿಸ್ತು ಈ ಟಿವಿ. ಸೊ ಇದಿಷ್ಟು ಈ ಟಿವಿಯ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.